ನಮಸ್ಕಾರ ಫ್ರೆಂಡ್ಸ್. ನಾನು ಇಂದು ನಿಮಗೆ ಹೇಳುತ್ತಿರುವ ಒಂದು ಕತೆ ಜೇನುಹುಳು ಮತ್ತು ಚಿಟ್ಟೆ ಕತೆ. ಇದು ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಕತೆ. ಒಂದು ಸುಂದರವಾದ ತೋಟದಲ್ಲಿ ಒಂದು ಚಿಟ್ಟೆ ಮತ್ತು ಜೇನುಹುಳು ವಾಸಿಸುತ್ತಿದ್ದವು. ಚಿಟ್ಟೆ ದಿನಪೂರ್ತಿ ಹೂವಿನ ಮೇಲೆ ಹಾರಾಡುತ್ತಾ ಆನಂದಿಸುತ್ತಿತ್ತು. ಅದಕ್ಕೆ ಕೆಲಸ ಮಾಡುವ ಅಭ್ಯಾಸವೇ ಇರಲಿಲ್ಲ. ಆದರೆ ಜೇನುಹುಳು ದಿನವೂ ಹೂಗಳಿಂದ ಮಧು ಸಂಗ್ರಹಿಸಿ ತನ್ನ ಗೂಡಿಗೆ ತರುತ್ತಿತ್ತು. ಅದು ತುಂಬ ಪರಿಶ್ರಮಿಯಾಗಿತ್ತು. ಆದರೆ ಚಿಟ್ಟೆ ಅದರ ಕಡೆ ತಲೆನೇ ಕೆಡಿಸಿಕೊಳ್ಳುತ್ತಿರಲಿಲ್ಲ. ತನಗೆ ಆಹಾರವು ಮುಂದೆ ಸಿಗದೇ ಇರಬಹುದೆಂದು ಯೋಚನೆಯೂ ಮಾಡಲಿಲ್ಲ. ಆದರೆ ತುಂಬ ಸಂತೋಷವಾಗಿ ಹಾರಾಡುತ್ತಾ ಹೂವಿನ ಮೇಲೆ ತೇಲುತ್ತಾ ಇತ್ತು. ಒಂದು ದಿನ ಮಳೆಗಾಲ ಶುರುವಾಯಿತು. ಹೂಗಳು ಕಡಿಮೆಯಾದವು. ಚಿಟ್ಟೆಗೆ ತಿನ್ನಲು ಏನೂ ಸಿಗಲಿಲ್ಲ. ಅದು ದುಃಖದಿಂದ ಜೇನುಹುಳನ್ನು ನೋಡಿತು. ಜೇನುಹುಳು ಹೇಳಿತು, ನಾವು ಮುಂಚಿತವಾಗಿ ಪರಿಶ್ರಮ ಮಾಡಿದ್ದರಿಂದ ನನಗೆ ಆಹಾರ ಇದೆ. ಚಿಟ್ಟೆ ತನ್ನ ತಪ್ಪನ್ನು ಅರಿತುಕೊಂಡಿತು. ಪಾಠ: ಪರಿಶ್ರಮ ಮಾಡಿದವರಿಗೆ ಯಾವಾಗಲೂ ಫಲ ಸಿಗುತ್ತದೆ.